ಏನಿರ್ತದೆ ನಮ್ಗೆ ಎಂತ ಪರಿಸರ ಸಿಗ್ತದೆ ಆ ಪರಿಸರ ನಾವು ಬಳಸ್ಕೊಂಡು ಕೆಲವರು ಶಾಣ್ಯರಾಗ್ತಾರೆ, ಕೆಲವರು ಗುರಿ ಮುಟ್ಟಕ್ಕಾಗಲ್ಲ, ಕೆಲವರು ಬಹಳಷ್ಟು ಇದು ಅವ್ರಿಗೆ ಒಳ್ಳೆ ಪರಿಸರ ಸಿಕ್ತು, ಅವ್ರು ಒಳ್ಳೆ ಪರಿಸರಗಳು ಬೆಳೆದ್ರು, ಹಾಗಾಗಿ ಅವ್ರು ಏನೋ ಒಂದು ಸಾಧನೆ ಮಾಡಿದ್ರು ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಯಾರು ಬರೀ ಕೆಟ್ಟವರಷ್ಟೇ ಹೆಸರು, ಅಲ್ಲೂ ಒಂದು ಯಾವುದೋ ಒಂದು ಹೆಸರು ಕಾಡ್ತಿರ್ತದೆ, ಯಾವುದೋ ಒಂದು ಹೆಸರು ಯಾವುದೋ ಒಂದು ಇದು ಕಾಡ್ತಿರ್ತದೆ. ಅವ್ರಿಗೆ ಏನು ಸಿಕ್ಕಿರಂಗಿಲ್ಲ ಅಂದ್ರೆ ನೈತಿಕ ಶಿಕ್ಷಣ, ಮೌಲ್ಯ ಶಿಕ್ಷಣ ಸಿಕ್ಕಿರಂಗಿಲ್ಲ ಅಂತಕ್ಕಂಥದ್ದು. ಶಾಲಾ ಕಾಲೇಜುಗಳಲ್ಲಿ ನಾವು ಸಣ್ಣವರಿದ್ದಾಗ ಕೂಡ ನಮ್ಮ ಮನೆಯಲ್ಲಿ ನೀರುವುದೇ 3 ದಿವಸ ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳತಾರ. ಇಲ್ಲಿ ಬರೀ ಒಂದು ನಿಮ್ಮದು ಕುಟುಂಬ ಇಲ್ಲಿ, ನಿಮ್ಮ ಮನೆಯೊಳಗೂ ಐತಿ, ನಾನು ಕೂಡ ಹಬ್ಬನ ಅಲ್ಲೇ ಊರೊಳಗ ಮಾಡಿದ್ರೆ ಚಂದ ಇತ್ತ ಅಂತೇಳಿ ಇದ ಮನ ಎಂತಿಂತ ಬಂದವ್ರೆ. ಪಾಪ ದೊಡ್ಡ ಮಗಳು ಬೇಕ, ನನ್ನಳಿಯ ಸಣ್ಣ ಮಗಳು ಬೇಕ, ದೊಡ್ಡ ಮಗಳು ಬೇಡ, ಸಣ್ಣ ಮಗಳು ಬೇಡ. ನೋಡ್ರಿ ನಾ ಡ್ರೈವರ ಶ್ರೇಷ್ಠ ಸಂಸ್ಕಾರ ಅಂತೇಳಿ ನಾನು ತಿಳ್ಕೊಂಡಿದ್ದೇನೆ. ಆ ನೆಲೆಗಟ್ಟಿನೊಳಗೆ ನಾವು ಕೂಡ ಬದುಕೋಣ. ನಾ ಗದಗಿನೊಳಗೆ ಕಾರ್ಯಕ್ರಮ ಮಾಡ್ಬೋದಿತ್ತು, ಕೊಪ್ಪಳದೊಳಗೆ ಯಾಕೆ ಮಾಡಿದೆ ಅಂತ ಕೇಳಿದ್ರೆ ಬಹುತೇಕ ಮಹಿಳಾ ಈಚೆ ಕಡೆ ನಕಾಶನು ಸುದ್ದಾಯ್ತು. ಇದರ ಅರ್ಥ ಇಷ್ಟೇ, ನಾವು ಸುದ್ದಾದ್ರೆ ಜಗತ್ತ ಸುದ್ದಾಗಿರುತ್ತೆ. ನಾವು ಬದಲಾವಣೆ ಕೊಂಡ್ರೆ ಅದೇ ಅವ್ರಿಗೆ ನೀವು ಕೊಡ್ತಕ್ಕಂಥ ಕಾಣಿಕೆ. ಹಂಗೆ ಎಡಗರು ಎತ್ತಲ್ಲ ದಳವಾಗಿ ದೊರೆಯಲ್ಲ ಮಣ್ಣಿಗೆ ಬಂದಳಿಯ ಮಗ. ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿದ್ರೆ ಅವರಿಗೆ ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸೋದ್ರ ಜೊತೆಗೆ ಇವತ್ತು ಮನಸ್ಸು ಮಾಡಿದ್ರೆ ನಾವು ಬೇಕಾದ ಮಾಡ್ಬೋದಂತ, ಮನಸ್ಸಿದ್ರೆ ಮಾರ್ಗ ಅಂತ ಕರಿತೀವಿ ಅಲ್ವಾ? ಹೌದಲ್ಲ? ಹತ್ತಬೇಕನ್ನ ಮನಸ್ಸು ಮಾಡಿದ್ರೆ ಬೆಟ್ಟ ಯಾವ ಲೆಕ್ಕಕ್ಕಲ್ಲ. ನಾನು ನಿನ್ ಕಪ್ಪತ್ ಗುಡ್ಡ ನನ್ನ ಬೆಟ್ಟ ಎತ್ ಬಂದಿದ್ದೆ ಅಂದ್ರೆ ಮನಸ್ಥಿತಿಯನ್ನ ಬದಲಾವಣೆ ಮಾಡೋದ್ರ ಜೊತೆಗೆ ಇವತ್ತೇನು ಅನೇಕರು ಆ ಒಂದು ವ್ಯಸನಕ್ಕೆ ಮುಕ್ತ ಆಗಿದ್ದೀರಿ, ಅದರಿಂದ ಹೊರ ಬರುವಂತ ಮನಸ್ಥಿತಿಯನ್ನು ನೀವೆಲ್ಲ ರೂಢಿಸ್ಕೊಳ್ಬೇಕು. ನೀವು ಒಂದು ಈ ಸಮಾಜದಲ್ಲಿ ಒಬ್ಬ ಉತ್ತಮ ಪ್ರಜೆಯಾಗಿ 4 ಜನ ನಿಮ್ಗೆ ಬೈದಿರ್ತಾರಲ್ಲ ಅವರೇ ಬಂದು ನಿಮ್ಮ ಹತ್ರ ಬರ್ಬೇಕು. ಆ ರೀತಿಯಲ್ಲಿ ನಿಮ್ ಜೀವನ ಮುಂದ್ ಏನಪ್ಪಾ ಅಂದ್ರೆ ನಡೆಸಿಕೊಂಡು ಉತ್ತಮ ರೀತಿಯಲ್ಲಿ ಮುಂದ್ ಸಮಾಜದಲ್ಲಿ ಒಂದು ಒಳ್ಳೆಯ ಪ್ರಜೆಗಳಾಗಂತೇಳಿ ನಾವು ಹೇಳಿದ್ದು ಇನ್ನೊಬ್ರು ಹೇಳಿದ್ರೆ ನಾವು 1 ಗಂಟೆ ಬಂದು ಹೇಳ್ತೀವಿ ಹೋಗ್ತೀವಿ. ಬಟ್ ನಿಮ್ಮ ಮನಸ್ಸು ನೀವು ಆರೋಗ್ಯಯುತವಾಗಿರ್ಲಿ ಅಂತ ಇವತ್ತು ನಾವೆಲ್ಲರೂ ನಮ್ಮ ಸಮಯ ಒಬ್ರು ಹೇಳ್ತಾರೆ ಹಿಂಗೆ ಕಣ್ಣೀರಾಗ್ತಾಳೆ, ನಿಮ್ ಹೆಂಡ್ತಿನಾದ್ರೂ ಕಣ್ಣೀರಾಗ್ತಾಳೆ.